ಕಾಣಿ ಇದೇ ಕೋಡಿ ಬೀಚ್. ಕೋಡಿ ಬೀಚ್ ಇಷ್ಟೊತ್ತಿಗೆ ಬರ್ಕ್ ನೀವು ಅದರ ಮಜವೇ ಬೇರೆ. ಎಂತ ಕೂಡ ಇದು ಕುಸಿದು ಹೌದು, ಫುಲ್ ಕುಸಿದು. ಇದು ಯಾವ ಕಂಟ್ರಿಗೆ ರೀಚ್, ಯಾವ ದೇಶಕ್ಕೆ ರೀಚ್ ಆಗ್ತಿದ? ಇದೀಗ ಹಾಕೋಕೆ ಇದು ಮಾಡ್ತಿದ್ದೆ ಅಂತ ಬೆಳಿಗ್ಗೆ. ಚೈತ್ರ ಲಕ್ಷ್ಮಿ, ಇವರಿಗೆಲ್ಲ ಲಕ್ಷ್ಮಿಯ ಗಡ ಇದೆ. ಇವತ್ತು ನಾವು ಹೋಗ್ತಿದ್ದು ಕೋಡಿ ಬೀಚಿಗೆ. ಎಲ್ಲರೂ ಕಂಡಿರ್ತೀರಿ ಕೋಡಿ ಬೀಚ, ಸುಮಾರು ಜನ ಬಂದಿರ್ತೀರಿ. ಎಲ್ಲೆಲ್ಲಿಂದರೋ ಬತ್ರ ಕಾಂಬಕ್ಕೆ, ನಮ್ಮೂರಿನವ್ರೆ ಅಲ್ಲಿಗೆ ಹೋತಿಲ್ಲ. ಕೋಟೇಶ್ವರಕ್ಕೆ ಬಂದಿದ್ದೀವಿ ಇವಾಗ. 3 ಕಿಲೋಮೀಟ್ರ್ ಕುಂದಾಪುರಕ್ಕೆ ಇಲ್ಲಿಂದ. ಕೋಡಿ ಬೀಚ್ ಬಂತು ಕಾಣಿ, ಕೋಡಿ ಬೀಚ್ ನಾಮಫಲಕ ತೋರ್ತಾ ಇದೆಯಾ? ಕೋಡಿ ಬೀಚ್ ಇದು. ಸಣ್ಣ ರೋಡ್, ಕೋಡಿ ಬೀಚ್ ರೋಡ್ ಬಂದಿತ್ತೀಗ ಒಂದು ಆತಪ್ಪ. ಕಾಣಿ ಇದೇ ಕೋಡಿ ಬೀಚ್. ಕೋಡಿ ಬೀಚ್ ಇಷ್ಟೊತ್ತಿಗೆ ಬರ್ಕ್ ನೀವು ಅದರ ಮಜವೇ ಬೇರೆ. ಜನ ಇಲ್ಲ ಮಾರಿ ಇವತ್ತು. ಇದ್ರೆ ಜನ ಇದ್ರು. ಇದೇ ಕಾಣಿ ಕೋಡಿ ಬೀಚ್. ಹೆಂಗಿತ್ತ ನಮ್ದು ಕರ್ನಾಟಕದ ಬಾವುಟ ಅಂತದೆ ಇದು. ಪ್ರಕೃತಿ ಎದ್ರೆ ನಾವೆಂತ ಇತ್ತಲ್ಲ, ತೃಣ ಸಮಾನ ಪ್ರಕೃತಿ ಎದ್ರೆ. ಕಣ್ಣು ಹಾಯಿಸ್ದಂಗು ಸಮುದ್ರವೇ. ಇದು ಯಾವ ಕಂಟ್ರಿಗೆ ರೀಚ್, ಯಾವ ದೇಶಕ್ಕೆ ರೀಚ್ ಆಗ್ತಿದ ಅಲ್ಲ? ಅದೆಲ್ಲ ಕ್ಯೂರಿಯಸ್. ಇಲ್ಲಲ್ಲ ನೀವು ಆಡ್ಲಕ್ಕೆ ಈ ನೀರಲ್ಲ ಅಷ್ಟು ಅಲಿ ಇಪ್ಪುದಿಲ್ಲ. ಇದು ಅರಬ್ಬಿ ಸಮುದ್ರದ ಇದಿರುತ್ತಲ್ಲ, ಅದ್ರದ್ದು ಅಷ್ಟು ಅಲಿ ಇಪ್ಪುದಿಲ್ಲ. ನೀವು ಬಂಗಾಳ ಕೊಲ್ಲಿ ಎಲ್ಲ ತಗೊಂಡ್ರೆ ಸ್ವಲ್ಪ ಅಲಿಗಿಲಿ ಎಲ್ಲ ಜಾಸ್ತಿ. ವೈಲೆಂಟ್ ಅದು, ಇದು ಸೈಲೆಂಟ್. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಹಂಗಂದೇಳಿ ಅಲ್ಲ ಮರವಂತೆಂಗೆ ಬಿಡೋದಿಲ್ಲ. ಮರವಂತಿ ಸೈಡ್ ಸ್ವಲ್ಪ ಡೀಪ್ ಇತ್ತು. ಮರವಂತೆಂಗೆ ನಿಮಗೆ ಆಡುಕಲ್ಲ ಬಿಡೋದಿಲ್ಲ. ಹಂಗೆ ಹಾರ್ಯ ಮತ್ತು ಅಲ್ಲಿ ಪೊಲೀಸರು ಕುಂಡಿ ಮೇಲೆ ಹಾಕ್ತಾರೆ. ಗಾಳಿ ಹೊಡಿತಿತ್ತು ಆನ ಮನೆ ಅಲ್ಲ. ನಿಜ ಹೇಳ್ತೆ, ಸಮುದ್ರ ನಮ್ಮ ಸೈಡವರೇ ಕಾಣ್ಲ ಕರೆಕ್ಟಾಗಿ. ಬತ್ತಿಲ್ಲ, ಯಾರು ಇಲ್ಲ. ಸಮುದ್ರ ಹತ್ರ ಇತ್ತ, ಬಟ್ ಯಾರೂ ಬತ್ತಿಲ್ಲ ಕಾಂಬಕ್ಕೆಲ್ಲ. ಹೊರಗಿನರು ತುಂಬ ಜನ ಬತ್ತರ ಕಾಂಬಕ್ಕೆ, ಸುಮಾರು ಜನ ಬತ್ತರ. ನಮ್ಮೂರಿನವರಿಗೆ ಗೊತ್ತಿಲ್ಲ. ಈಗ ಕೆಲವ್ರು ಕಾಣ್ಲ ಇಲ್ಲ ಬಿಡಿ. ನಾವು ಬಂದಿತ್ತು ಕೋಡಿ ಬೀಚಿಗೆ. ಆಚೆ ಗಂಗೊಳ್ಳಿ ಅಲ್ಲ ಗಡ. ಆಚೆಗೆ ಗಂಗೊಳ್ಳಿ, ಆಚೆಗೆ ಮತ್ತೊಂದು ಊರು. ಬಟ್ ಇವ್ರೆಂತ ಮಾಡಿರೋ ಒಂದು ಟರ್ನ್ ತಗೋಯ್ಕ ಆಚೆಗೆ ಹೋಯ್ಕರ್. ನೀವು ಫುಲ್ ದೂರ ಆಯ್ತು, ಸ್ವಲ್ಪ ದೂರ ಆಯ್ತು ಆಚೆಗೆ ಹೋಯ್ಕರೆ. ಸೊ ಆಚೆಗೆ ಗಂಗೊಳ್ಳಿ ಸಿಕ್ಕತ್ತೆ. ಬಟ್ ಇಲ್ಲಿಂದ ಇಲ್ಲಿಗೆ ಬ್ರಿಡ್ಜ್ ಮಾಡ್ಲಕ್ಕ. ಬಟ್ ಇಲ್ಲಿಂದ ಎಲ್ಲರೂ ಬೋಟಂಗೆ ಹೋಗ್ತು. ಅಲ್ಲೊಂದು ಕಾಣ್ತಿತ್ತ ನಿಮಗೆ, ತೋರ್ತಿತ್ತ. ಅಲ್ಲೇ ಸೇಫ್ ಮಾಡೋಕೆ ಈ ಥರ ದೊಡ್ಡ ಬಂಡಿನ ಹಾಕಿರ್ಕಾಣಿ. ಫುಲ್ ಆಚಿಂದ ಈಚಿಗೆ. ಇಲ್ಲ ಅಂದರೆ ಕೊರ್ಕ ಹೋತಿರುತ್ತೆ. ಇದು ನಮ್ದು ಇದಕ್ಕೆಲ್ಲ ಊರಿಗೆಲ್ಲ ನೀರೆಲ್ಲ. ಅದಕ್ಕೆ ಅದನ್ನು ಸ್ಟಾಪ್ ಮಾಡೋಕೆ ಈ ಥರ ಹಾಕಿರು. ಸೊ ಸ್ವಲ್ಪ ಕೊರತೆ ಕಡಿಮೆ ಆಯ್ತು ಸಮುದ್ರದ್ದು. ಇಲ್ಲಿ ಕಣಿ ದೊಡ್ಡದು ಇದಕ್ಕೆ ಎಂತ ಅಮ್ಗಡ ಇದೇ ಬೋಟ್ ರೈಡ್. ನಾವು ಹೊಯ್ಲಕ್ಕೆ ಎಷ್ಟು ಗಡ ಇದಕ್ಕೆ? 100 ಅಷ್ಟೇ? ಈ ಸತಿ 100 ಇರುತ್ತಾ? ಹೊಯ್ಲಕ್ಕಿತ್ತು ಮಾರಿ ಈ ಸತಿ. ಪಾಪ ಬಾ ಅಲ್ಲ, ಏ ಫೋನ್ ಪೇ ಮಾಡ್ತಿರಲ್ಲ, ತಗೊಂತಿರಲ್ಲ. ಫೋನ್ ಪೇ ತಗೊಂತ. ನಮ್ದೊಂದು ಆಚೆ ಬಿಡಿ ಅಂತ ಹೇಳುವ. ಪಾಪದ ಹೌದಾ? ಹೊಯ್ದೆ ಇರುತ್ತೆ ಈಗ, ಹೊಯ್ದೆ ಇರುತ್ತೆ. ನಾನು ಇಷ್ಟು ದೂರ ಬಂದ್ಕೊಂಡು. ಹೌದಾ? ಸತ್ಯ ಹೇಳು ಮಾರಿ. ಮತ್ತೆ ಇವರೆಲ್ಲ ನಿಂತ್ಕೊಂಡಿರ ಎಂತ ಆತಿಲ್ಲ? ಎಂತ ಕೂಡ ಇದು ಕುಸಿದು ಹೌದು, ಫುಲ್ ಕುಸಿದೋಯ್ತು. ಬಟ್ ಆ ಕಲ್ಲೆಲ್ಲ ಇಪ್ಕೋ ಇದಾಯ್ತು. ಹೆಂಗಡ ಕುಸಿದ ಹೊಳಿ ಮತ್ತು ಸಮುದ್ರ ಎರಡು ಒಟ್ಟು ಹತ್ತಿದ್ದಿಲ್ಲ. ಎಂತ ಇದು ಸಂಗಮ ಸ್ಥಳವಾ? ಇದೀಗ ಹಾಕೋಕೆ ಇದು ಮಾಡ್ತಿದ್ದೆ ಅಂತ ಬೆಳಿಗ್ಗೆ. ಆಚೆಗೆ? ಹಾಂ, ಆಚೆಗೆ ಹೋಯ್ತು. ಆಚೆಗೆಲ್ಲ ಮುರ್ಕ ಬಿದ್ದಿತ್ತು ಮಾರ್ರೆ.
ಹೌದಾ? ಮಿನಿಮಮ್ ಅಂದರೂ ಒಂದು 10-15 ಜನ ಬರ್ಕಿಲ್ಲ, ಅಷ್ಟೊತ್ತಿಗೆ ಮಾತ್ರ ಕರ್ಕೊಬೋದು. ಈಗ ಯಾರು ಇಲ್ಲ, ಈಗ ನಾನು ಇವನು ಮಾತ್ರ ಬೋಟ್ಗೆ ಅಂತ ಕೂತ್ಕೊಳಕ್ಕೆ ಈಗ ಅಷ್ಟೇ. ಇದೆ ಅಮ್ರಗಡ? ಹಾಂ ಇದೆ, ಸ್ಟಾಪ್ ಹಂಗಿತ್ತಲ್ಲ, ಇದೇ ಗಾಡಿ. ಈಗ ಇದೆ ಅಂತ ಇದೆ ರಾಯಲ್ ಚಾಲೆಂಜರ್ ಸರ್. ಜನಸಾಗರ ಇವತ್ತು ಫ್ರೀ ಇತ್ತಲ್ಲ ಗಡ, ಬರ್ಕಲ್ಲಿ ಎಲ್ಲರೂ ಕರ್ಕಪ್ಪ ಅಲ್ಲ, ಫ್ರೀ ಇತ್ತಲ್ಲ ಇವತ್ತು. ಅದು ಎಂತ ಗೊತ್ತಾ, ಅದ್ರ ಕಾಮಗಾರಿ ನಡೀತಮ್ಗಡ, ಬಟ್ ಈಗ ಸ್ವಲ್ಪ ಅಲಿ ಎಲ್ಲ ಜಾಸ್ತಿ ಇತ್ತು, ಮಳೆ ಅಲ್ಲ, ಅದಕ್ಕೆ ಮಾಡ್ತಾರೆ ನೆಕ್ಸ್ಟ್ ಟರ್ನ್ ತಗೊಂಡ್ಕೊಂಡು. ಎಂಥದ್ದು ಇದು ಆಚೀಚಿ ಮೂವ್ ಆತಿತ್ತು. ಚೈತ್ರ ಲಕ್ಷ್ಮಿ, ಇವರಿಗೆಲ್ಲ ಲಕ್ಷ್ಮಿ ಆಗಡ ಇದೆಲ್ಲ, ನಾವೇ ಬಿಡ್ಕೊ ಇಲ್ಲಕ್ಕಿತ್ತು. ಎಲ್ಲಿ ಹೇಳ ಇದು ಸ್ಟೇರಿಂಗ್? ಸ್ಟೇರಿಂಗ್ ಯಾವ ಸೈಡಾ ಇದು ಸ್ಟೇರಿಂಗ್? ಹಾಂ ಹಾಂ, ಅದನ್ನು ಇದು ಮಾಡೋದಲ್ಲ. 4 ಜನಿಂದ ಬರ್ಲಕ್ಕಿತ್ತು ನಾವೇ. ದೋಣೆಗೆ ಒಯ್ಲಕ್ಕಿತ್ತು ಗಡ, ದೋಣಿ ತಗೋತಿದ್ರಲ್ಲ, ದೋಣೆಗೆ ಒಯ್ಲಕ್ಕಿತ್ತು, ಬಟ್ ಎಂತ ಮಾಡೋದು, ಇದೆಲ್ಲ ಮೀನುಗಾರರ ಬದುಕು. ಇವತ್ತು ಅಂದ್ಕೊಳೋದು ಕೆಲಸ ಒಂದು ಆತಿಲ್ಲ, ಇಲ್ಲಿ ಜನವೇ ಇಲ್ಲ, ಈ ಬೋಟ್ ಹೊರಡೋದು ಇಲ್ಲ, ಇಬ್ಬರು ನಾಯಕ ದೇವ್ರ ಹಣೆ ಅವ್ರು ಕರ್ಕೋ ಆತಿಲ್ಲ. ಇವ್ರಂತ ಬಲಿ ಬಿಡ್ತಿದ್ರು ಗಡ ಇವ್ರ. ಹಾಂ, ನಮ್ಮನ್ನ ಇಲ್ಲಿ ಕೇಂಬರೇ ಇಲ್ಲ ಗುರು. ಇವನು ಬೇಜಾರಂಗಿದ್ದೆ, ಈಗ ನಾನು ಬೇಜಾರಂಗಿದ್ದೆ, ಕೇಂಬರೇ ಇಲ್ಲ ಒಬ್ರು. ಅಯ್ಯೋ ದೇವ್ರೆ. ಪಾಪ ಗೈಸ್, ನಿಮ್ಗೊಂದು ಬೋಟ್ ರೈಡ್ ತೋರಿಸುವ ಅಂದ್ಕೊಂಡು ಮಿಸ್ ಆಯ್ತು. ನೆಕ್ಸ್ಟ್ ಟೈಮ್ ಎಲ್ಲರೂ ಬಂದರೆ ತೋರಿಸ್ತಿ. ಅಯ್ಯೋ ದೇವ್ರೆ, ಬೋಟ್ ರೈಡಿಂಗ್ ಅಂದೇಳಿ ಹೈಕ್ ಅಂದೇಳಿ ಹೊರಟದ್ದ, ಬಟ್ ಬೋಟ್ ರೈಡಿಂಗ್ ಮಾಡೋಕ್ಕಾಗಿಲ್ಲ ಈಗ. ಎಂತಕ್ಕಂದರೆ ಜನ ಇಲ್ಲ ಅಂದರೆ ಕರ್ಕೊಂಡು ಹೋಗ್ತಿಲ್ಲ. ಅವ್ರಿಗೆ ಇಂತಿಷ್ಟು ಮಿನಿಮಮ್ ಇಷ್ಟು ಜನ ಅಂತ ಐಕ್, ಅದಿಲ್ಲ ಅಂದರೆ ಬಿಡೋದಿಲ್ಲ ಅವ್ರು ಬೋಟ್. ಅದಕ್ಕೆ ನಿರಾಸೆಯಿಂದ ವಾಪಸ್ ಆತ ಇತ್ತು. ಈಗ ಸನ್ ಸೆಟ್ ಆತಿತ್ತು. ಎಂಥದ ಪ್ಲಾಸ್ಟಿಕ್ ಕಾಣ ಇಲ್ಲ, ಈ ನಮ್ಮನೆ ಪ್ಲಾಸ್ಟಿಕ್ ಎಲ್ಲ ಹಾಕಿರು. ಅದು ಹೆಕ್ಕು ಕೋರೆ ಇಡೀ ಆಚೀಚೆಗೆಲ್ಲ ಇತ್ತು, ಫುಲ್ ಇತ್ತು. ಎಂತ ಮಾಡ್ದೆ ಅಷ್ಟೊತ್ತಿಗೆ? ಅಷ್ಟು ಪ್ರಕಾಶಮಾನ ಇದ್ದದ್ದು ಸೂರ್ಯ ಈಗ ಎಂತಕ್ಕೆ ಗಡ ಈ ಥರ ಅದ? ಹಾಂ, ಅಂದರೆ ಮನುಷ್ಯಂದು ಎಣ್ಸ್ಕೊಂಡಿನ, ಮನುಷ್ಯನ ಬದುಕು ಹಿಂಗೆ. ಹಾಂ, ಹುಟ್ಟೋತಿಗೆ ಎಷ್ಟು ಬ್ರೈಟಾಗಿರ್ತಾ, ಸಾಯೋತಿ ಕಾಣ ಡಲ್ ಡಲ್ ಆತ ಹೋತ. ಅವಂದ ಕಳ್ಕಂದ್ ಇದೇ ಥರ ಒಂದು ಚಕ್ರ ಥರ ಗಡ ಇದೆ ಅಲ್ದ ಕುಡೋ. ಕಂಡು ಹಿಡಿದ್ಬಿಟ್ಟೆ. ಆ ಕಡೆ ಕಣ್ಣು ಹಾಯಿಸಿದ್ರು ನೀರು, ಈ ಕಡೆ ಕಣ್ಣು ಹಾಯಿಸಿದ್ರು ನೀರು, ಆ ಕಡೆ ಕಣ್ಣು ಹಾಯಿಸಿದ್ರು ನೀರು, ಬರೀ ನೀರು ನೀರು ನೀರು. ನಾನು ಇಲ್ಲೇ ಅಲ್ಲಿ ಕೈ ತೋರಿಸಿ ಹೇಳಿದೆ. ರಾತ್ರಿ ಆದಂಗೂ ಸಮುದ್ರದ ಆರ್ಭಟ ಜಾಸ್ತಿ ಆಯ್ತು ಗಾಯ್ಸ್. ಎಂತಕ್ಕ ಸಮುದ್ರದ ಆರ್ಭಟ ಜಾಸ್ತಿ ಆದ ಸೈಂಟಿಫಿಕ್ ರೀಸನ್ ಎಂತಾರು ಇತ್ತಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಸೊ ಕೋಡಿಗೆ ಒಂದು ಬಾಯ್ ಹೇಳಿ ನೆಕ್ಸ್ಟ್ ಕೋಡಿಗೆ ಬಂದಲ್ಲ ಫುಲ್ ಆ ಬೋಟಿದೆಲ್ಲ ವೀಡಿಯೋ ಮಾಡಿ. ಇವತ್ತು ಬೋಟಿದೆಲ್ಲ ವೀಡಿಯೋ ಸಿಕ್ಕಲೆ ಅಂತಕ್ಕಂದರೆ ಅಲ್ಲಿ ಜನ ಇಲ್ಲ, ಅವರು ನಮ್ಮನ್ನು ಕರ್ಕೋಪ್ ರೆಡಿ ಇಲ್ಲ, ಇಬ್ಬರನ್ನೆಲ್ಲ ಕರ್ಕೋರು ಅವ್ರಿಗೆ ಲಾಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಯ್ನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.